ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇರಾನ್ ಯುದ್ಧದಿಂದ ಜಾಗತಿಕ ಆರ್ಥಿಕತೆಯೇ ಬುಡಮೇಲಾಗಲಿದೆಯಾ? ಕೃತಕ ಬುದ್ಧಿಮತ್ತೆ ಅಥವಾ ಎಐ ಮನುಕುಲದ ದಿಕ್ಕನ್ನೇ ಬದಲಾಯಿಸಲಿದೆಯಾ? ಹೌದು ಅಂತಿದ್ದಾರೆ ವಿಶ್ವದ ಅತಿದೊಡ್ಡ ಬ್ಯಾಂಕ್ ಆಗಿರುವ JP ಮಾರ್ಗನ್ ಚೇಸ್ನ ಸಿಇಒ ಜೇಮಿ ಡೈಮನ್. ಅವರು ಇಂಥದ್ದೊಂದು ಸ್ಫೋಟಕ ಎಚ್ಚರಿಕೆಯನ್ನು ನೀಡಿದ್ದಾರೆ. 2026ನೇ ಸಾಲಿನ ತಮ್ಮ ವಾರ್ಷಿಕ ಷೇರುದಾರರ ಪತ್ರದಲ್ಲಿ ಜೇಮಿ ಡೈಮನ್ ಅವರು ಜಗತ್ತಿನ ಆರ್ಥಿಕತೆ, ತಂತ್ರಜ್ಞಾನ ಮತ್ತು ಭೌಗೋಳಿಕ ರಾಜಕೀಯದ ಬಗ್ಗೆ ಬಿಚ್ಚಿಟ್ಟಿರುವ ಸತ್ಯಗಳು ಬೆಚ್ಚಿ ಬೀಳಿಸುವಂತಿದೆ. ಭವಿಷ್ಯದಲ್ಲಿ ಸಾಮಾನ್ಯ ಜನರ ಜೇಬಿಗೆ ಹೇಗೆ ಕತ್ತರಿ ಬೀಳಲಿದೆ, ಯುದ್ಧಗಳು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಹೇಗೆ ಖಾಲಿ ಮಾಡಲಿವೆ? ಹಾಗಾದ್ರೆ ಜೇಮಿ ಡೈಮನ್ ನೀಡಿರುವ ಆ ಡೇಂಜರ್ ವಾರ್ನಿಂಗ್ ಏನು? ಟೆಕ್ ದೈತ್ಯ ಕಂಪನಿಗಳು ಎಐಗಾಗಿ ಬರೋಬ್ಬರಿ $725 ಬಿಲಿಯನ್ ಸುರಿತಾ ಇರೋದ್ಯಾಕೆ? ಅಮೆರಿಕಾದಂಥ ದೊಡ್ಡಣ್ಣನ ಆರ್ಥಿಕತೆಯೇ ನಡುಗ್ತಿರೋದ್ಯಾಕೆ? ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಮಾಹಿತಿಯನ್ನ ಎಳೆಯಾಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇರಾನ್ ಯುದ್ಧ ಜಾಗತಿಕ ಆರ್ಥಿಕತೆಗೆ ಅಪ್ಪಳಿಸಲಿದೆಯಾ ಭಾರೀ ಸುಂಟರ ಗಾಳಿ? ಸ್ನೇಹಿತರೆ, ಜೇಮಿ ಡೈಮನ್ ಅವರು ಪ್ರಮುಖವಾಗಿ ಬೆರಳು ಮಾಡಿ ತೋರಿಸ್ತಾ ಇರೋದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದ ಕಡೆಗೆ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಸಂಘರ್ಷ ಕೇವಲ ಆ ದೇಶಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಇಡೀ ಜಗತ್ತಿನ ಆರ್ಥಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಶಕ್ತಿ ಹೊಂದಿದೆ ಅಂತ ಅವರು ಎಚ್ಚರಿಸಿದ್ದಾರೆ. ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ನಡೆಯುವ ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಲಿದೆ. ಇದರಿಂದಾಗಿ ಹಣದುಬ್ಬರ ಮತ್ತೆ ಮಿತಿಮೀರಲಿದ್ದು ಬ್ಯಾಂಕ್ಗಳು ಬಡ್ಡಿ ದರವನ್ನು ಹೆಚ್ಚಿಸೋದು ಅನಿವಾರ್ಯವಾಗುತ್ತೆ. ಬಡ್ಡಿ ದರ ಹೆಚ್ಚಾದರೆ ಏನಾಗುತ್ತೆ ಗೊತ್ತಾ? ನೀವು ಕಟ್ಟುವ ಮನೆ ಸಾಲದ EMI, ವಾಹನ ಸಾಲದ EMI ದುಬಾರಿಯಾಗತ್ತೆ. ಇಷ್ಟೇ ಅಲ್ಲ, ದಿನಸಿ ವಸ್ತುಗಳಿಂದ ಹಿಡಿದು ಪೆಟ್ರೋಲ್, ಡೀಸೆಲ್ವರೆಗೆ ಎಲ್ಲದರ ಬೆಲೆಯೂ ಏರಿಕೆಯಾಗುತ್ತೆ. ಷೇರುಪೇಟೆಗಳು ಪಾತಾಳಕ್ಕೆ ಕುಸಿಯಲಿದ್ದು ಜನಸಾಮಾನ್ಯರ ನಿವೃತ್ತಿ ಉಳಿತಾಯ ಕರಗಿ ಹೋಗಲಿದೆ. 1970 ಮತ್ತು 80ರ ದಶಕದಲ್ಲಾದಂತೆ ಇದೊಂದು ಬೃಹತ್ ಆರ್ಥಿಕ ಹಿಂಜರಿತಕ್ಕೆ ಕಾರಣವಾಗಬಹುದು ಅಂತ ಡೈಮನ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ತರಲಿದೆ ಮಹಾಕ್ರಾಂತಿ, ಕ್ಯಾನ್ಸರ್ಗೂ ಸಿಗಲಿದೆಯಾ ಮದ್ದು? ಸ್ನೇಹಿತರೆ, ಜೇಮಿ ಡೈಮನ್ ಅವರ ಪತ್ರದಲ್ಲಿ ಅತಿ ಹೆಚ್ಚು ಚರ್ಚೆಯಾಗ್ತಾ ಇರುವ ಮತ್ತೊಂದು ವಿಚಾರ ಅಂದ್ರೆ ಎಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ವಿದ್ಯುತ್ ಮತ್ತು ಇಂಟರ್ನೆಟ್ ತರಲು ದಶಕಗಳೇ ಬೇಕಾಯಿತು, ಆದರೆ ಎಐ ಕೆಲವು ವರ್ಷಗಳಲ್ಲಿ ಇಡೀ ಜಗತ್ತನ್ನೇ ಆವರಿಸಿಕೊಳ್ಳಲಿದೆ ಎಂದಿದ್ದಾರೆ ಡೈಮನ್. ಕೇವಲ 2026ರ ಒಂದೇ ವರ್ಷದಲ್ಲಿ ಮೈಕ್ರೋಸಾಫ್ಟ್, ಅಮೆಜಾನ್, ಗೂಗಲ್, ಮೆಟಾ ಮತ್ತು ಆಪಲ್ನಂಥ 5 ಬೃಹತ್ ಕಂಪನಿಗಳು ಎಐ ಮೂಲಸೌಕರ್ಯಕ್ಕಾಗಿ ಬರೋಬ್ಬರಿ $725 ಬಿಲಿಯನ್ ಅಂದರೆ ಸುಮಾರು 67 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡ್ತಿವೆ. ಇದರ ಪಾಸಿಟಿವ್ ಮುಖ ನೋಡೋದಾದ್ರೆ ಎಐ ತಂತ್ರಜ್ಞಾನವು ಕ್ಯಾನ್ಸರ್ನಂಥ ಮಾರಕ ರೋಗಗಳಿಗೆ ಮದ್ದು ಕಂಡುಹಿಡಿಯಬಲ್ಲದು, ಮನುಷ್ಯನ ಕೆಲಸದ ಅವಧಿಯನ್ನು ಕಡಿಮೆ ಮಾಡಿ ಆತನ ಆಯಸ್ಸನ್ನು ಹೆಚ್ಚಿಸಬಲ್ಲದು. ಆದರೆ ಇದರ ಡಾರ್ಕ್ ಸೈಡ್ ಕೂಡ ಅಷ್ಟೇ ಭಯಾನಕವಾಗಿದೆ. ಡೀಪ್ ಫೇಕ್, ಸುಳ್ಳು ಸುದ್ದಿಗಳು ಮತ್ತು ಸೈಬರ್ ಭದ್ರತೆಯಂಥ ಹೊಸ ರಿಸ್ಕ್ಗಳು ಹುಟ್ಟಿಕೊಳ್ಳಲಿವೆ. ಜೊತೆಗೆ ಎಷ್ಟೋ ಜನರ ಉದ್ಯೋಗವನ್ನು ಎಐ ಕಸಿದುಕೊಳ್ಳೋದು ಗ್ಯಾರಂಟಿ ಎಂದಿದ್ದಾರೆ ಜೇಮಿ ಡೈಮನ್. ಚೀನಾ, ಉಕ್ರೇನ್ ಮತ್ತು ಬದಲಾಗ್ತಾ ಇದೆ ಜಾಗತಿಕ ವ್ಯಾಪಾರ ವ್ಯವಸ್ಥೆ. ಕೇವಲ ಇರಾನ್ ಮಾತ್ರವಲ್ಲ, ಯುಕ್ರೇನ್ ಯುದ್ಧ ಮತ್ತು ಚೀನಾ ಜೊತೆಗಿನ ಅಮೆರಿಕದ ಶೀತಲ ಸಮರ ಜಾಗತಿಕ ಪೂರೈಕಾ ಸರಪಳಿಯನ್ನು ತುಂಡರಿಸಿವೆ. ಹಡಗು ನಿರ್ಮಾಣ, ಕೃಷಿ ವಲಯ, ರಸಗೊಬ್ಬರ ಹೀಗೆ ಪ್ರತಿಯೊಂದು ವಲಯದಲ್ಲೂ ಕಚ್ಚಾ ವಸ್ತುಗಳ ಕೊರತೆ ಎದುರಾಗ್ತಿದೆ. ಇದಕ್ಕೆ ಕಾರಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ನೀತಿಗಳಿಂದಾಗಿ ಜಗತ್ತಿನಾದ್ಯಂತ ಪ್ರೊಟೆಕ್ಷನಿಸಂ ಹೆಚ್ಚಾಗ್ತಾ ಇದೆ. ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ದೇಶಗಳು ತಮ್ಮ ವ್ಯಾಪಾರ ಪಾಲುದಾರರನ್ನ ಬದಲಾಯಿಸಿಕೊಳ್ತಾ ಇದ್ದು, ಇದು ಮುಂದಿನ ದಿನಗಳಲ್ಲಿ ಜಾಗತಿಕ ವ್ಯಾಪಾರದ ಮಾದರಿಯನ್ನೇ ಬದಲಿಸಲಿದೆ ಎಂದಿದ್ದಾರೆ ಡೈಮನ್. ಅಮೆರಿಕದ ಆಂತರಿಕ ಸಮಸ್ಯೆಗಳು ಮತ್ತು $1.5 ಟ್ರಿಲಿಯನ್ ಡಿಫೆನ್ಸ್ ಪ್ಲಾನ್. ಇನ್ನು ಅಮೆರಿಕದ ಆಂತರಿಕ ವಿಚಾರಗಳ ಬಗ್ಗೆಯೂ ಡೈಮನ್ ಕಟುವಾಗಿ ಟೀಕಿಸಿದ್ದಾರೆ. ನ್ಯೂಯಾರ್ಕ್ ಮತ್ತು ಕ್ಯಾಲಿಫೋರ್ನಿಯಾದಂಥ ರಾಜ್ಯಗಳಲ್ಲಿ ವಿಪರೀತ ತೆರಿಗೆ ಇರೋ ಕಾರಣ ದೊಡ್ಡ ಕಂಪನಿಗಳು ಮತ್ತು ಸಿರಿವಂತರು ಟೆಕ್ಸಾಸ್ ಮತ್ತು ಫ್ಲೋರಿಡಾದಂಥ ಕಡಿಮೆ ತೆರಿಗೆ ರಾಜ್ಯಗಳತ್ತ ವಲಸೆ ಹೋಗ್ತಿದ್ದಾರೆ ಎಂದಿದ್ದಾರೆ. ಭವಿಷ್ಯದ ಭದ್ರತೆಗಾಗಿ JP ಮಾರ್ಗನ್ ಬ್ಯಾಂಕ್ ಬರೋಬ್ಬರಿ $1.5 ಟ್ರಿಲಿಯನ್ ಮೊತ್ತದ ಸೆಕ್ಯೂರಿಟಿ ಆ್ಯಂಡ್ ರೆಸಿಲಿಯನ್ಸಿ ಇನಿಷಿಯೇಟಿವ್ ಎಂಬ 10 ವರ್ಷಗಳ ಮೆಗಾ ಪ್ಲಾನ್ ಘೋಷಿಸಿದೆ. ಇದರ ಅಡಿ ಡ್ರೋನ್, ರಕ್ಷಣಾ ತಂತ್ರಜ್ಞಾನ, ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ವಲಯಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ
ಜೇಮಿ ಡೈಮನ್ ಅವರ ಈ ವಾರ್ಷಿಕ ಪತ್ರ ಕೇವಲ ಒಂದು ಬ್ಯಾಂಕಿನ ರಿಪೋರ್ಟ್ ಅಲ್ಲ, ಬದಲಾಗಿ ಮುಂಬರುವ ವರ್ಷಗಳಲ್ಲಿ ನಮ್ಮ ಜಗತ್ತು ಎದುರಿಸಲಿರುವ ಸವಾಲುಗಳ ಕೈಗನ್ನಡಿಯಾಗಿದೆ. ಯುದ್ಧದ ಕಾರ್ಮೋಡ, ಬೆಲೆ ಏರಿಕೆಯ ಬಿಸಿ ಮತ್ತು ಎಐ ತಂತ್ರಜ್ಞಾನದ ಕ್ರಾಂತಿ ಇವೆಲ್ಲವೂ ನಿಮ್ಮ ದೈನಂದಿನ ಬದುಕಿನ ಮೇಲೆ ನೇರ ಪರಿಣಾಮ ಬೀರಲಿವೆ. ಸ್ನೇಹಿತರೆ, ಜೇಮಿ ಡೈಮನ್ ಅವರ ಈ ಸ್ಫೋಟಕ ಎಚ್ಚರಿಕೆಯ ಬಗ್ಗೆ ನೀವೇನು ಹೇಳ್ತೀರಿ? ಇರಾನ್ ಇಸ್ರೇಲ್ ಯುದ್ಧ ನಿಜಕ್ಕೂ ಜಾಗತಿಕ ಆರ್ಥಿಕತೆಯನ್ನ ನುಂಗಿ ಹಾಕಲಿದೆಯಾ? ಎಐ ತಂತ್ರಜ್ಞಾನ ಮನುಷ್ಯನಿಗೆ ವರವಾಗಲಿದೆಯಾ ಅಥವಾ ಶಾಪವಾಗಲಿದೆಯಾ? ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಗಂಭೀರ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.